ದರ್ಶನ್ ಪವಿತ್ರ ಸೇರಿ 13 ಆರೋಪಿಗಳು 6 ದಿನ ಕಸ್ಟಡಿಗೆ. ನೋಡಿ ಸ್ವಲ್ಪ ಬದಲಾವಣೆ ಆಗಿದೆ. 3 ದಿನ ಅಂತ ಹೇಳ್ತಾ ಇದ್ವಿ, ಆದ್ರೆ ಈಗ 6 ದಿನ ಪೊಲೀಸ್ ಕಸ್ಟಡಿಗೆ. ವಿಶ್ವನಾಥ್ ಸಿ ಗೌಡರ್ ನ್ಯಾಯಾಧೀಶರು ಆದೇಶವನ್ನ ಹೊರಡಿಸಿರೋದು. ದರ್ಶನ್ ಪವಿತ್ರ ಸೇರಿ 13 ಜನ 6 ದಿನಗಳ ಪೊಲೀಸ್ ಕಸ್ಟಡಿಗೆ ನ್ಯಾಯಾಧೀಶರು ಒಪ್ಪಿಸಿರೋದು. ನ್ಯಾಯಾಧೀಶರಾದ ವಿಶ್ವನಾಥ್ ಸಿ ಗೌಡರ್ ಆದೇಶವನ್ನ ಕೊಟ್ಟಿದ್ದಾರೆ. 6 ದಿನ ಇನ್ನೂ ಜೈಲಲ್ಲೇ ಇರಬೇಕು, ಅಂದ್ರೆ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕು. ಪೊಲೀಸ್ ಕಸ್ಟಡಿ, ಪೊಲೀಸರ ವಿಚಾರಣೆ. ನೋಡಿ 11, 12, 13, 14, 15ನೇ ತಾರೀಕುವರೆಗೂ ಕೂಡ 15, 16ಕ್ಕೇನೋ ಎಂಡ್ ಆಗುತ್ತೆ. ಅದಾದ್ಮೇಲೆ ಮತ್ತೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. 6 ದಿನಗಳ ಪೊಲೀಸ್ ಕಸ್ಟಡಿಗೆ 17ನೇ ತಾರೀಕುವರೆಗೂ ಇರಬೇಕನ್ಸುತ್ತೆ. ನ್ಯಾಯಾಧೀಶರಾದ ವಿಶ್ವನಾಥ್ ಸಿ ಗೌಡರ್ ಆದೇಶವನ್ನ ಹೊರಡಿಸಿದ್ದಾರೆ. ನೋಡಿ ಇಷ್ಟೊತ್ತು ಆದೇಶ ಪ್ರತಿಯನ್ನ ಬರೆಸ್ತಾ ಇದ್ರು, ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು, 3 ದಿನನಾ 6 ದಿನನಾ ಅಂತ. ಸೊ ಈಗ ಎಕ್ಸಾಕ್ಟ್ ಆಗಿ ಗೊತ್ತಾಗಿದೆ. 6 ದಿನ, 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿ ನ್ಯಾಯಾಧೀಶರ ಆದೇಶ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನ ಜಡ್ಜು ಆದೇಶವನ್ನ ಕೊಟ್ಟಿದ್ದಾರೆ. ದರ್ಶನ್ ಪವಿತ್ರ ಗೌಡ ಸೇರಿ 13 ಆರೋಪಿಗಳು 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ. ನೋಡಿ ಗಮನಿಸ್ತಾ ಇದ್ದೀವಿ, ಮೋಸ್ಟ್ಲಿ ಕೋರ್ಟ್ನಿಂದ ಕರ್ಕೊಂಡು ಹೋಗ್ತಾ ಇರಬಹುದು. ಈಗ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರೆ 24ನೇ ACMM ಕೋರ್ಟ್ನ ದೃಶ್ಯಾವಳಿಗಳು. ಯಾಕಂದ್ರೆ ಮುಂದೆ ನಿಂತಿರುವಂತ ಜೀಪ್ಗಳೆಲ್ಲವೂ ಕೂಡ ಹೊರಟಿದೆ. ಸೊ ಹಾಗಾಗಿ ಈಗ ಎಲ್ಲ 13 ಆರೋಪಿಗಳನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಗಮನಿಸ್ತಾ ಇದ್ರೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು, ಪವರ್ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಪೊಲೀಸ್ ಜೀಪ್ ಒಂದು ಹೊರಟಿದೆ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನೀವು ನೋಡ್ತಾ ಇರೋದು. 24ನೇ ACMM ಕೋರ್ಟ್ನಿಂದ ಎಕ್ಸ್ಕ್ಲೂಸಿವ್ ನೇರ ದೃಶ್ಯಾವಳಿಗಳು, ಪವರ್ ಟಿವಿಯ ನೇರ ದೃಶ್ಯಾವಳಿಗಳು ಹೊರಟಿದ್ದಾರೆ. ಈಗ ಕೋರ್ಟ್ ಹಾಲ್ನಿಂದ ಹೊರಟಿರೋದು ಪೊಲೀಸ್ ಸ್ಟೇಷನ್ಗೆ. 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ದರ್ಶನ್ ಸೇರಿ ಎಲ್ಲ 13 ಆರೋಪಿಗಳು. ಈಗ ಪೊಲೀಸ್ ಜೀಪ್ ಕೂಡ ಹೊರಟಿದೆ. ನೋಡಿ ಗಮನಿಸ್ತಾ ಇದ್ದೀರಾ ನೇರ ದೃಶ್ಯಾವಳಿಗಳನ್ನ. ನೋಡಿ ಈಗ ಎಲ್ಲ 13 ಆರೋಪಿಗಳನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ ಜಡ್ಜು. 6 ದಿನಗಳ ಕಾಲ ಲೈವ್ ದೃಶ್ಯಾವಳಿಗಳು ನೀವೀಗ ಗಮನಿಸ್ತಾ ಇರೋದು. ಪವರ್ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಕರ್ಕೊಂಡು ಹೋಗ್ಲಾಗ್ತಾ ಇದೆ. ನೋಡಿ ಗಮನಿಸ್ತಾ ಇದ್ದೀರಾ, ಜೀಪ್ ಅಲ್ಲಿ ದರ್ಶನ್ ಪವಿತ್ರ ಗೌಡ ಕೂತ್ಕೊಂಡಿದ್ದಾರೆ. ಹೆಂಗ್ ಕರ್ಕೊಂಡ್ಬಂದ್ರು ಹಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಪೊಲೀಸ್ ಬಸ್ ಅಲ್ಲಿ 13 ಜನ ಇರಬೇಕು. ನೋಡಿ ಹೊರಟಿದೆ, ಈಗ ಗಾಡಿ ಹೊರಟಿದೆ. ಪವರ್ ಟಿವಿಯ ಗಾಡಿ ದರ್ಶನ್ ಕೂತ್ಕೊಂಡಿರುವಂತ ಜೀಪ್ ಅನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೆ. ಅದನ್ನ ಕೂಡ ನೀವು ಗಮನಿಸಬಹುದು. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟು ಆದೇಶವನ್ನ ಹೊರಡಿಸಿರೋದು. ನೋಡಿ ನೋಡಿ ಗಮನಿಸ್ತಾ ಇದ್ರೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಪವಿತ್ರ ಗೌಡ ಅವರು ಕಾಣಿಸ್ತಾ ಇದ್ದಾರೆ. ನೋಡಿ ಪವಿತ್ರ ಗೌಡ ಅವರು ಕಾಣಿಸ್ತಾ ಇದ್ದಾರೆ, ಮುಖ ಮುಚ್ಕೊಂಡಿದ್ದಾರೆ, ಗಮನಿಸಬಹುದು. ಅಕ್ಕಪಕ್ಕದಲ್ಲಿ ಲೇಡೀಸ್ ಪೊಲೀಸ್ಗಳು ಕೂತಿದ್ದಾರೆ ಪವಿತ್ರ ಗೌಡ ಅವರ ಅಕ್ಕಪಕ್ಕ. ನೋಡಿ ಗಮನಿಸ್ತಾ ಇದ್ದೀವಿ, ಗಾಡಿ ಕೂಡ ಹೊರಟಿದೆ ಪೊಲೀಸ್ ಸ್ಟೇಷನ್ ಹತ್ತ. ಪೊಲೀಸ್ ಸ್ಟೇಷನ್ ಹತ್ತ ಗಾಡಿ ಹೊರಟಿರೋದು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್. 6 ದಿನಗಳ ಕಾಲ ಅಲ್ಲೇ ಇರಬೇಕಾಗುತ್ತೆ. ನೋಡಿ ಪವಿತ್ರ ಗೌಡ ಅವರು ಕಾಣಿಸ್ತಾ ಇದ್ದಾರೆ, ನೋಡಿ ಮಧ್ಯದಲ್ಲಿ ಕೂತ್ಕೊಂಡಿದ್ದಾರೆ. ನೋಡಿ ಗಮನಿಸಬಹುದು, ಪವಿತ್ರ ಗೌಡ ಅವರು ಮಧ್ಯದಲ್ಲಿದ್ದಾರೆ. ಆ ಕಡೆ ಈ ಕಡೆ ಲೇಡಿ ಪಿಸಿಗಳು ಕೂತಿರೋದು. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಮೋಸ್ಟ್ಲಿ ದರ್ಶನ್ ಅವರು ಇನ್ನೊಂದು ಜೀಪ್ ಅಲ್ಲಿ ಇರಬಹುದು ಅಂತ ಅನ್ಸುತ್ತೆ. ಪವಿತ್ರ ಗೌಡ ಒಂದು ಜೀಪ್ ಅಲ್ಲಿ ಇದ್ದಾರೆ, ದರ್ಶನ್ ಅವರು ಇನ್ನೊಂದು ಜೀಪ್ ಅಲ್ಲಿ ಇರಬಹುದು. ಎಲ್ಲ 13 ಆರೋಪಿಗಳನ್ನ ಈಗ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರೋದು. 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ. ನೋಡಿ ಪವರ್ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೀವೀಗ ಗಮನಿಸ್ತಾ ಇದ್ದೀವಿ. ನೋಡಿ ಎಲ್ಲರೂ ಕೂಡ ಈ ಬಸ್ ಅಲ್ಲಿ ಇದ್ದಾರೆ. ನೋಡಿ ಕರ್ನಾಟಕ ರಾಜ್ಯ ಪೊಲೀಸ್ ಬಸ್ಸು, ಆ ಬಸ್ಸು ಕೂಡ ಹೊರಟಿದೆ. ಗಮನಿಸ್ತಾ ಇದ್ದೀರಾ, ಎಲ್ಲ ಆರೋಪಿಗಳು ಕೂಡ ಈ ಬಸ್ ಅಲ್ಲಿ ಇದ್ದಾರೆ. ಪವಿತ್ರ ಗೌಡ ಜೀಪ್ ಅಲ್ಲಿ ಇದ್ದಾರೆ. ಪವಿತ್ರ ಗೌಡ ಹೊರಟ್ರು, ಮುಖ ಮುಚ್ಕೊಂಡು ಕೂತಿದ್ರು. ಪವಿತ್ರ ಗೌಡ ಹತ್ತಿದ್ದಾರೆ, ಕಣ್ಣೆಲ್ಲ ಊದೋಗಿದೆ, ನೋಡಿದ್ರೆ ಗೊತ್ತಾಗತ್ತೆ. ಕೋರ್ಟ್ ಅಲ್ಲಿ ಅಳದೆ ಆಗಿದೆ ಅವ್ರದ್ದು. ಅದರಲ್ಲೂ ಆದೇಶ ಹೊರಬೀಳ್ತಾ ಇದ್ದಂತೆ ಗೊಳೋ ಅಂತ ಹತ್ತಿದ್ದಾರೆ. ನೋಡಿ ಪವಿತ್ರ ಗೌಡ ಮುಖ ಕಣ್ಣೆಲ್ಲ ಊದ್ಕೊಂಡಿದೆ. ನೋಡಿ ಕರ್ಚೀಫ್ ಕೂಡ ಇಟ್ಕೊಂಡಿದ್ದಾರೆ ಕೈಯಲ್ಲಿ. ಕರ್ಚೀಫ್ ಇಟ್ಕೊಂಡು ಮುಖ ಮುಚ್ಕೊಂಡಿದ್ದಾರೆ. ನೋಡಿ
ಗಮನಿಸಬಹುದು. ಅಕ್ಕಪಕ್ಕ ಪವಿತ್ರ ಗೌಡರ ಅಕ್ಕಪಕ್ಕ ಲೇಡಿ ಪೊಲೀಸ್ಗಳು ಕೂತಿದ್ದಾರೆ ನೋಡಿ. ಇದು ಪವಿತ್ರ ಗೌಡ ಅವರು ಕೂತಿರುವಂತ ಜೀಪು. ಆ ಜೀಪ್ ನೋಡಿ ದರ್ಶನ್ ಅವರು ಇನ್ನೊಂದು ಜೀಪ್ ಅಲ್ಲಿ ನೋಡಿ. ಪವಿತ್ರ ಗೌಡ ಒಂದು ಜೀಪು, ನಟ ದರ್ಶನ್ ಇನ್ನೊಂದು ಜೀಪು. ಉಳಿದಂತ ಆರೋಪಿಗಳು ಪೊಲೀಸ್ ಬಸ್ ಇರುತ್ತಲ್ಲ, ಪೊಲೀಸ್ ಬಸ್ಸು ಆರೋಪಿಗಳನ್ನ ಕರ್ಕೊಂಡು ಹೋಗ್ತಾರಲ್ಲ, ಆ ಬಸ್ ಅಲ್ಲಿ ಇದಾರೆ ನೋಡಿ ಉಳಿದವರು. ನೋಡಿ ದರ್ಶನ್ ಕಾಣಿಸ್ತಾರೆ ಈಗ. ಇದು ಪವಿತ್ರ ಗೌಡ ನೋಡಿ. ಪವಿತ್ರ ಗೌಡ ಕರ್ಚೀಫ್ ಅಲ್ಲಿ ಮಕ್ಕ ಮುಚ್ಕೋತಾ ಇದ್ದಾರೆ. ಹತ್ತಿದ್ದಾರೆ ಪವಿತ್ರ ಗೌಡ ನೋಡಿ. ಕಣ್ಣೆಲ್ಲ ಊದ್ಕೊಂಡಿದೆ. ವೇಲ ಕರ್ಚೀಫ್ ಮುಚ್ಕೋತಾ ಇದ್ದಾರೆ ಪವಿತ್ರ ಗೌಡ ಅವರು. ಮುಖ ಮುಚ್ಕೋತಾ ಇದ್ದಾರೆ. ಹತ್ತಿದ್ದಾರೆ. ಕೋರ್ಟ್ ಹಾಲಲ್ಲಿ ಗಳಗಳನ್ನೇ ಕಣ್ಣೀರಿಟ್ಟಿರೋದು ಪವಿತ್ರ ಗೌಡ ಮತ್ತೆ ದರ್ಶನ್ ನೋಡಿ. ಪವಿತ್ರ ಗೌಡ ಈ ಜೀಪ್ ಅಲ್ಲಿ ಇದ್ದಾರೆ. ಆ ಕಡೆ ಈ ಕಡೆ ಲೇಡಿ ಪಿಸಿಗಳಿದ್ದಾರೆ ನೋಡಿ. ಲೇಡಿ ಪೊಲೀಸ್ ಅವರು ಇದ್ದಾರೆ. ಪವಿತ್ರ ಗೌಡ ಅಕ್ಕಪಕ್ಕ ಗಮನಿಸಬಹುದು. ಮತ್ತೊಂದು ಜೀಪ್ ಅಲ್ಲಿ ನೋಡಿ. ಈ ಬಸ್ ಇದೆಯಲ್ಲ, ಈ ಬಸ್ ಅಲ್ಲಿ 13 ಜನ ಉಳಿದಂತಹ ಆರೋಪಿಗಳಿರೋದು ನೋಡಿ. ಗಮನಿಸ್ತಾ ಇದ್ದೀರಾ ಎಷ್ಟು ಜನ ಇದ್ದಾರೆ ಅಂತ ಎಲ್ಲ ಕೂತಿದ್ದಾರೆ ನೋಡಿ. ಗಮನಿಸಬಹುದು.